ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ನಾನು ಸೀಮಾ ಬಂಗಾರಪ್ಪ. ಪ್ರಧಾನಿ ನರೇಂದ್ರ ಮೋದಿಯವರು ಸೋಮನಾಥ ದೇವಾಲಯದ ಅಚಲ ಇತಿಹಾಸವನ್ನ ಸ್ಮರಿಸಿದ್ದಾರೆ. ಗಜ್ನಿ ಔರಂಗಜೇಬರ ದಾಳಿಗಳ ನಡುವೆಯೂ ಸೋಮನಾಥ ಅದೆಲ್ಲವನ್ನು ನೋಡುತ್ತಾ ಹಾಗೆಯೇ ನಿಂತಿದ್ದಾನೆ ಎಂದು ಮೋದಿ ಹೇಳಿದ್ರು. ಇದರ ಪುನರ್ ನಿರ್ಮಾಣಕ್ಕೆ ಸರ್ದಾರ್ ಪಟೇಲ್ ಪ್ರಯತ್ನಗಳು ಮತ್ತು ಇಂದಿನ ದೇವಾಲಯವು ಭಾರತದ ಶಕ್ತಿಯ ಸಂಕೇತವಾಗಿರುವುದನ್ನ ಪ್ರಧಾನಿ ಎತ್ತಿ ತೋರಿಸಿದ್ದಾರೆ. ಗಜ್ನಿಯಿಂದ ಔರಂಗಜೇಬನವರೆಗೆ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದವರೆಲ್ಲ ಸಮಾಧಿಯಾದ್ರು. ಆದ್ರೆ ಸೋಮನಾಥ ಅದೆಲ್ಲವನ್ನು ನೋಡುತ್ತಾ ಅಲ್ಲಿಯೇ ನಿಂತಿದ್ದಾನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮದುವೆಯಾಗುವುದಾಗಿ ನಂಬಿಸಿ ಅತ್ಯಾಚಾರ ಎಸಗಿ ಬಳಿಕ ಗರ್ಭಪಾತಕ್ಕೆ ಒತ್ತಾಯಿಸಿರುವ ಆರೋಪದ ಮೇಲೆ ಕೇರಳದ ಕಾಂಗ್ರೆಸ್ ಉಚ್ಚಾಟಿತ ಶಾಸಕ ರಾಹುಲ್ ಮಾಂಕುಟತ್ತಿಲ್ ಅವರನ್ನ ಬಂಧಿಸಲಾಗಿದೆ. ಪತ್ತನಂತಿಟ್ಟ ಜಿಲ್ಲೆಯ ಮಹಿಳೆಯೊಬ್ಬರು ಶಾಸಕ ರಾಹುಲ್ ಮಾಂಕುಟತ್ತಿಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಎಸಗಿರುವುದಾಗಿ ದೂರು ದಾಖಲಿಸಿದ್ದು, ನನ್ನನ್ನ ಮದುವೆಯಾಗುವುದಾಗಿ ನಂಬಿಸಿ ಅತ್ಯಾಚಾರ ಎಸಗಿದ್ದಾನೆ, ಅಲ್ಲದೆ ಗರ್ಭಿಣಿಯಾದ ಬಳಿಕ ಗರ್ಭಪಾತ ಮಾಡಿಕೊಳ್ಳಲು ಒತ್ತಾಯಿಸಿದ್ದಾನೆ ಎಂದು ಆರೋಪಿಸಿದ್ದಾರೆ. ಈ ಮೂಲಕ ಶಾಸಕ ರಾಹುಲ್ ವಿರುದ್ಧ ದಾಖಲಾಗಿರುತ್ತಿರುವ 3ನೇ ಅತ್ಯಾಚಾರ ಪ್ರಕರಣ ಇದಾಗಿದೆ. ಮುಂಬೈ ಪಾಲಿಕೆ ಚುನಾವಣೆಗೆ ಮುನ್ನ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಗೆ ಭಾರೀ ಹಿನ್ನಡೆ ಉಂಟಾಗಿದ್ದು, ಮಾಜಿ ಶಾಸಕ ಮತ್ತು ನಿಷ್ಠಾವಂತ ದಗ್ದು ಸಕ್ಪಾಲ್ ಭಾನುವಾರ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಸೇರಿದ್ದಾರೆ. 5 ದಶಕಗಳಿಗೂ ಹೆಚ್ಚು ಕಾಲ ಠಾಕ್ರೆ ಭದ್ರಕೋಟೆಯಾಗಿದ್ದ ಮುಂಬೈನ ಲಾಲ್ಬಾಗ್ ಪ್ಯಾರೇಲ್ ಸೆವ್ರಿ ಬೆಲ್ಟ್ನಿಂದ ಸಕ್ಪಾಲ್ ಹಲವು ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ರು. ಅಜಯ್ ಚೌಧರಿ 2014ರಿಂದ ಈ ಪ್ರದೇಶವನ್ನ ಪ್ರತಿನಿಧಿಸುತ್ತಿದ್ದು, ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಶಿಂದೆ ನೇತೃತ್ವದ ಶಿವಸೇನೆಗೆ ಅವರು ಸೇರ್ಪಡೆಗೊಳ್ಳುತ್ತಿರುವುದು ಮಹತ್ವದಾಗಿದ್ದು, ಈ ನಡೆ ಗಮನಾರ್ಹವಾಗಿ ರಾಜಕೀಯ ಪರಿಣಾಮಗಳನ್ನ ಬೀರಬಹುದು ಎನ್ನಲಾಗ್ತಿದೆ. ಇಂದಿನ ಕಾಲದಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ ಇಲ್ಲದೆ ಬದುಕುವುದು ಅಸಾಧ್ಯ ಎಂಬಂತಾಗಿದೆ. ಆದರೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ತಮ್ಮ ದೈನಂದಿನ ಕೆಲಸಗಳಲ್ಲಿ ಇವುಗಳಿಂದ ಸಂಪೂರ್ಣವಾಗಿ ದೂರವಿದ್ದಾರೆ ಎನ್ನುವುದು ಆಶ್ಚರ್ಯಕರವಾದರೂ ಸತ್ಯ. ದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ವಿಕಸಿತ್ ಭಾರತ್ ಯುವ ಮುಖಂಡರ ಸಂವಾದ 2026ರ ಉದ್ಘಾಟನಾ ಸಮಾರಂಭದಲ್ಲಿ ಯುವ ಜನತೆಯನ್ನ ಉದ್ದೇಶಿಸಿ ಮಾತನಾಡುತ್ತಾ ದೋವೆಲ್ ಅವರು ಈ ಕುತೂಹಲ ವಿಷಯವನ್ನ ಹಂಚಿಕೊಂಡಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ಭಾಗವಹಿಸಿದ ಯುವಕರೊಬ್ಬರು, ನೀವು ಮೊಬೈಲ್ ಮತ್ತು ಇಂಟರ್ನೆಟ್ ಬಳಸುವುದಿಲ್ಲ ಎನ್ನುವುದು ನಿಜವೇ ಎಂದು ಪ್ರಶ್ನೆ ಕೇಳಿದ್ದಾರೆ. ಉತ್ತರಿಸಿದ ಅವರು, ಹೌದು, ನಾನು ಇಂಟರ್ನೆಟ್ ಬಳಸುವುದಿಲ್ಲ ಎನ್ನುವುದು ನಿಜ. ಕೌಟುಂಬಿಕ ವಿಷಯಗಳಿಗೆ ಅಥವಾ ಅನಿವಾರ್ಯ ಸಂದರ್ಭಗಳಲ್ಲಿ ವಿದೇಶಿ ಗಣ್ಯರೊಂದಿಗೆ ಮಾತನಾಡಲು ಮಾತ್ರ ಫೋನ್ ಬಳಸುತ್ತೇನೆ. ಇನ್ನುಳಿದಂತೆ ನನ್ನ ಕೆಲಸಗಳನ್ನ ನಿರ್ವಹಿಸಲು ಬೇರೆ ಮಾರ್ಗಗಳಿವೆ. ಜನರು ತಿಳಿಯದ ಅದೆಷ್ಟು ರಹಸ್ಯ ಸಂವಹನ ವ್ಯವಸ್ಥೆಗಳು ನಮ್ಮ ಬಳಿ ಇವೆ ಎಂಬ ಸಂಗತಿಯನ್ನ ದೋವೆಲ್ ಅವರು ಹಂಚಿಕೊಂಡಿದ್ದಾರೆ. ಶಬರಿಮಲೆ ಅಯ್ಯಪ್ಪ ದೇಗುಲ ಚಿನ್ನ ಕಳುವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಟಸ್ಥ ಸಂಸ್ಥೆಯಿಂದ ತನಿಖೆಗೆ ಒತ್ತಾಯಿಸಿದ್ದಾರೆ. ಕೇರಳಕ್ಕೂ ಭೇಟಿ ನೀಡಿರುವ ಅಮಿತ್ ಶಾ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಚುನಾಯಿತರಾದ ಬಿಜೆಪಿ ಪ್ರತಿನಿಧಿಗಳನ್ನ ಉದ್ದೇಶಿಸಿ ಅಮಿತ್ ಶಾ ಮಾತನಾಡಿದ್ರು. ಈ ವೇಳೆ ಮುಂಬರುವ ಕೇರಳ ವಿಧಾನಸಭೆ ಚುನಾವಣೆಗೆ ಮಿಷನ್ 2026 ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಶಬರಿಮಲೆಯ ಸಂಪತ್ತನ್ನ ರಕ್ಷಿಸಲು ವಿಫಲರಾದವರಿಂದ ಜನರ ನಂಬಿಕೆಯನ್ನ ಉಳಿಸಲು ಸಾಧ್ಯವಿಲ್ಲ. ಕೇರಳದಲ್ಲಿ ಭಕ್ತರ ನಂಬಿಕೆಯನ್ನ ಬಿಜೆಪಿಯಿಂದ ಮಾತ್ರ ರಕ್ಷಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಶಬರಿಮಲೆಯ ಪ್ರಕರಣದಲ್ಲಿ ಎಫ್ಐಆರ್ ಗಮನಿಸಿದ್ದೇನೆ. ಆರೋಪಿಗಳ ರಕ್ಷಣೆಗಾಗಿಯೇ ಅದನ್ನ ರೂಪಿಸಲಾಗಿದೆ. ಎಲ್ಡಿಎಫ್ನ 2 ವ್ಯಕ್ತಿಗಳು ಇರುವಾಗ ನಿಷ್ಪಕ್ಷಪಾತ ತನಿಖೆ ನಿರೀಕ್ಷಿಸಲು ಹೇಗೆ ಸಾಧ್ಯ? ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿರುವ ಬಗ್ಗೆಯೂ ಸಾಕ್ಷ್ಯಗಳಿವೆ. ಅದನ್ನ ತಳ್ಳಿ ಹಾಕಲು ಸಾಧ್ಯವಿಲ್ಲ ಎಂದಿದ್ದಾರೆ. ಬಾಲಿವುಡ್ ದುರಂಧರ್ ಚಿತ್ರದ ರೆಹಮಾನ್ ಡಕಾಯಿತ ಪಾತ್ರ ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಲ್ಲಿದೆ. ಅದೇ ರೀತಿ ಅದೇ ನಿಜವಾದ ಹೆಸರಿನ ಜೀವನದ ಅಪರಾಧಿಯನ್ನ ಸೂರತ್ನಲ್ಲಿ ಬಂಧಿಸಲಾಗಿದೆ. ಅವನ ಹೆಸರು ರಾಜು ಇರಾನಿ ಅಲಿಯಾಸ್ ಆಬಿದ್ ಅಲಿ ಅಲಿಯಾಸ್ ರೆಹಮಾನ್ ಡಕಾಯಿತ. ಈತ ಭೋಪಾಲ್ನ ಕುಖ್ಯಾತ ಇರಾನಿ ಡೇರಾದ ಲೀಡರ್. 6 ರಾಜ್ಯಗಳಿಗೂ ಹೆಚ್ಚು ಪೊಲೀಸರು ಈತನಿಗಾಗಿ ಹುಡುಕಾಟ ನಡೆಸುತ್ತಿದ್ರು. ನಗರದಲ್ಲಿ ಒಂದು ದೊಡ್ಡ ಅಪರಾಧಕ್ಕೆ ಹೊಂಚು ಹಾಕ್ತಿದ್ದಾಗ ಸೂರತ್ ಅಪರಾಧ ವಿಭಾಗವು ಲಾಕ್ ಮಾಡಿದೆ. ಆತನ ಬಂಧನ ಸಣ್ಣ ಸುಳುವಿನಿಂದ ಆಗಿದೆ. ಸೂರತ್ ಕ್ರೈಮ್ ಬ್ರಾಂಚ್ ಪೊಲೀಸ್ ಇನ್ಸ್ಪೆಕ್ಟರ್ ಜೇನ್ ಗೋಸ್ವಾಮಿ ಮತ್ತು ಅವರ ತಂಡಕ್ಕೆ ಭೋಪಾಲ್ನ ರೆಹಮಾನ್ ಡಕಾಯಿತ ಸೂರತ್ಗೆ ಬಂದಿದ್ದಾನೆ ಎಂಬ ಮಾಹಿತಿ ಸಿಕ್ಕಿರುತ್ತದೆ. ಆ ಮಾಹಿತಿ ನಿಖರವಾಗಿತ್ತು. ಸೂರತ್ನಲ್ಲಿ ದೊಡ್ಡ ಅಪರಾಧ ಎಸಗಲು ಪ್ಲಾನ್ ಹಾಕಿ ಕೂತಿರೋದು ಖಾತ್ರಿಯಾಗಿತ್ತು. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಕೇವಲ ಗಂಟೆಗಳಲ್ಲಿ ಲಾಕ್ ಮಾಡಿದ್ದಾರೆ.
2036 ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಭಾರತಕ್ಕೆ ತರುವ ಪ್ರಧಾನಿ ಮೋದಿ ಅವರ ದೃಷ್ಟಿಕೋನವನ್ನ ರಿಲಯನ್ಸ್ ಸಂಸ್ಥೆ ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಎಂದು ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಅಧ್ಯಕ್ಷ ಮುಕೇಶ್ ಅಂಬಾನಿ ಹೇಳಿದ್ದಾರೆ. ರಾಜ್ಕೋಟ್ನಲ್ಲಿ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನದ ಭಾಗವಾಗಿ ಆಯೋಜಿಸಿರುವ ಕಚ್ ಸೌರಾಷ್ಟ್ರಕ್ಕಾಗಿ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ವ್ಯಾಪಾರ ಪ್ರದರ್ಶನವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಇದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುಕೇಶ್ ಅಂಬಾನಿಯವರು ಪ್ರಧಾನಿಗಳ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ಸೋಷಿಯಲ್ ಮೀಡಿಯಾ ವೇದಿಕೆ ಎಕ್ಸ್ ನಲ್ಲಿ ಹರಿದಾಡುತ್ತಿರುವ ಅಶ್ಲೀಲ ವಿಚಾರಗಳ ವಿರುದ್ಧ ಕೇಂದ್ರದ ಮೋದಿ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಸರ್ಕಾರದ ಸೂಚನೆ ಮೇರೆಗೆ 3500 ಪೋಸ್ಟ್ಗಳನ್ನ ಎಲಾನ್ ಮಸ್ಕ್ ನೇತೃತ್ವದ ಎಕ್ಸ್ ಬ್ಲಾಕ್ ಮಾಡಿದೆ. ಇದರೊಂದಿಗೆ 600 ಬಳಕೆದಾರರ ಖಾತೆಗಳನ್ನು ಸಹ ಶಾಶ್ವತವಾಗಿ ರದ್ದುಗೊಳಿಸಿದೆ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ. ಇತ್ತೀಚೆಗೆ ಎಕ್ಸ್ ನ ಕೃತಕ ಬುದ್ಧಿಮತ್ತೆ ಗ್ರೂಕ್ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಅಶ್ಲೀಲ, ಅಸಭ್ಯ ಮತ್ತು ಲೈಂಗಿಕವಾಗಿ ಸ್ಪಷ್ಟವಾದ ವಿಷಯವನ್ನ ಹಂಚಿಕೊಳ್ಳಲು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಎಂದು ವರದಿಗಳ ಬಗ್ಗೆ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿತ್ತು. ಮಹಿಳೆಯರ ನೈಜ ಚಿತ್ರಗಳನ್ನ ಬಳಸಿಕೊಂಡು ಎಐ ಮೂಲಕ ಅಶ್ಲೀಲ ಅಥವಾ ವಿವಸ್ತ್ರಗೊಳಿಸಿದ ಚಿತ್ರಗಳನ್ನ ಸೃಷ್ಟಿಸಿ ಹಂಚಿಕೊಳ್ಳಲಾಗ್ತಿದೆ. ಇದು ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಹ ಗಂಭೀರ ಅಪರಾಧವಾಗಿದೆ ಎಂದು ಸರ್ಕಾರ ಎಚ್ಚರಿಸಿತ್ತು. ತಮ್ಮ ಕಂಠಸಿರಿಯಿಂದಲೇ ಮೋಡಿ ಮಾಡಿದ್ದ ಇಂಡಿಯನ್ ಐಡಿಯಲ್ 3 ವಿಜೇತ ಪ್ರಶಾಂತ್ ತಮಾಂಗ್ ಅವರು ತಮ್ಮ 43ನೇ ವಯಸ್ಸಿನಲ್ಲಿ ಹೃದಯ ಸ್ತಂಭನದಿಂದಾಗಿ ನಿಧನರಾಗಿದ್ದಾರೆ. ಪ್ರಶಾಂತ್ ತಮಾಂಗ್ ಅವರು ಪತ್ನಿ ಮತ್ತು ಚಿಕ್ಕ ಮಗುವನ್ನ ಅಗಲಿದ್ದಾರೆ. ಪ್ರಶಾಂತ್ ತಮಾಂಗ್ಗೆ ಕೇವಲ 43 ವರ್ಷ. ಇಂದು ಬೆಳಗ್ಗೆ ಹಠಾತ್ ನಿಧನರಾಗಿದ್ದಾರೆ. ದುರಂತ ಅಂತ್ಯದ ಬಗ್ಗೆ ಪ್ರತಿಕ್ರಿಯಿಸಿರುವ ಸ್ನೇಹಿತ ಭಾವೇನ್ ಧನಕ್ ಇಂದು ಬೆಳಗ್ಗೆ ತಮ್ಮನ್ನ ಅಗಲಿದ್ದಾರೆ. ಕಾರ್ಡಿಯಾಕ್ ಅರೆಸ್ಟ್ ಎಂದು ಹೇಳಲಾಗಿದ್ದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಾವು ಅಂತ್ಯಕ್ರಿಯೆಗಾಗಿ ಕಾಯುತ್ತಿದ್ದೇವೆ ಎಂದಿದ್ದಾರೆ. ಪ್ರಶಾಂತ್ ತಮಾಂಗ್ ಅವರು 2007ರಲ್ಲಿ ಕೋಲ್ಕತ್ತಾ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಆಗಿದ್ರು. ಈ ಸಮಯದಲ್ಲೇ ಇಂಡಿಯನ್ ಐಡಿಯಲ್ ಸೀಸನ್ 3ಗೆ ಆಡಿಷನ್ ಕೊಟ್ಟಿದ್ರು. ಅವಾಗ್ಲೇ ಅವರು ಇಡೀ ದೇಶಕ್ಕೆ ಫೇಮಸ್ ಆಗಿದ್ದು ಇಂಡಸ್ಟ್ರಿಯಲ್ಲಿ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ. ಆದ್ರೂ ತಮ್ಮ ಪ್ರಾಮಾಣಿಕತೆ ಮತ್ತು ಟ್ಯಾಲೆಂಟ್ ನೋಡಿ ಜನ ಫಿದಾ ಆಗಿದ್ರು. ಅದರಲ್ಲೂ ವಿಶೇಷವಾಗಿ ಡಾರ್ಜಿಲಿಂಗ್ ಮತ್ತು ಈಶಾನ್ಯ ಭಾರತದ ಜನರ ಬೆಂಬಲ ಅವರಿಗೆ ಆನೆ ಬಲ ನೀಡಿತ್ತು. ಈ ಹಿಂದೆ ಭಾರತದಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡ್ತಿದ್ದ ಮುಕೇಶ್ ಮಂಡಲ್ ಎಐ ತಂತ್ರಜ್ಞಾನ, ಚಾಟ್ ಬ್ಯಾಟ್, ಜಿಪಿಟಿಯಂತಹ ತಂತ್ರಜ್ಞಾನದಲ್ಲಿ ಪರಿಣಿತರಾಗಿದ್ದಾರೆ. ಕೀಬೋರ್ಡ್ ನಲ್ಲಿ ಸಾಫ್ಟ್ವೇರ್ ಕೋಡಿಂಗ್ ಟೈಪ್ ಮಾಡುತ್ತಿದ್ದ ಮಂಡಲ್ ಇದೀಗ ರಷ್ಯಾದ ಬೀದಿಗಳಲ್ಲಿ ಕಸ ಗುಡಿಸುತ್ತಿದ್ದಾರೆ. ರಷ್ಯಾದಲ್ಲಿ ಕಾರ್ಮಿಕರ ಕೊರತೆ ತೀವ್ರವಾಗಿ ಕಾಡುತ್ತಿದ್ದು ಕೊಲೊಮ್ಯಾಜೋಸ್ಕ್ ಪುರಸಭೆಯ ರಸ್ತೆ ನಿರ್ವಹಣಾ ಕಂಪನಿಯು 17 ಭಾರತೀಯರನ್ನ ಬೀದಿ ಸ್ವಚ್ಛಗೊಳಿಸುವಿಕೆ ನಿರ್ವಹಣೆಗೆ ನೇಮಿಸಿದೆ. ಇವರೆಲ್ಲರನ್ನೂ ಅಲ್ಪಾವಧಿಯ ಒಪ್ಪಂದಗಳ ಮೇಲೆ ನೇಮಕ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ರಷ್ಯಾದಲ್ಲಿ ಕಾರ್ಮಿಕರ ತೀವ್ರ ಕೊರತೆ ಎದುರಿಸುತ್ತಿದೆ. ಇದರಿಂದಾಗಿ ಕಂಪನಿಗಳು ಕಾರ್ಮಿಕರನ್ನ ಹೊರದೇಶದಿಂದ ನೇಮಿಸಿಕೊಳ್ತಿವೆ. ಸ್ವಚ್ಛಗೊಳಿಸುವ ಕೆಲಸಕ್ಕೆ ಪ್ಯಾಕೇಜ್ ಭಾಗವಾಗಿ ಅವರಿಗೆ ವಸತಿ, ಆಹಾರ, ಮೂಲಭೂತ ಸೌಕರ್ಯಗಳನ್ನ ಒದಗಿಸುತ್ತಿದೆ. ಇದಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಕರ್ನಾಟಕ ಟಿವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.